ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದು ಫಿಫ್ತ್ ಟೆಸ್ಟ್ ಮ್ಯಾಚ್ ಸಿಡ್ನಿಯಲ್ಲಿ ನಡೀತಿರುವಂತದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋಣ. ಫಸ್ಟ್ ರಿವ್ಯೂ ಇದು ಫಸ್ಟ್ ಡೇ ಬಗ್ಗೆ ಮಾತಾಡೋಣ. ಅದ್ರ ಮುನ್ನವಾಗಿ ರೋಹಿತ್ ಶರ್ಮಾ ಈ ಫಿಫ್ತ್ ಟೆಸ್ಟ್ ಮೇಲೆ ಡ್ರಾಪ್ ಔಟ್ ಆಗಿದ್ದಾರೆ. ಆದರೆ ಅವ್ರ ಬಗ್ಗೆನೂ ಕೂಡ ಮಾತಾಡೋಣ. ಮೊದಲನೇ ರೋಹಿತ್ ಶರ್ಮಾ ಅವರು ಈ ಮ್ಯಾಚ್ನಲ್ಲಿ ಫಿಫ್ತ್ ಟೆಸ್ಟ್ ಮ್ಯಾಚ್ನಲ್ಲಿ ಡ್ರಾಪ್ ಔಟ್ ಏತಕ್ಕೆ ಆಗಿದ್ದಾರಪ್ಪ ಅಂದರೆ ಅವರು ಮುಖ್ಯವಾಗಿ ಫಾರ್ಮ್ನಲ್ಲಿಲ್ಲ. ಆದ ಕಾರಣ ಅವರು ಈ ಫಿಫ್ತ್ ಟೆಸ್ಟ್ ಮ್ಯಾಚ್ನಲ್ಲಿ ಡ್ರಾಪ್ ಔಟ್ ಆಗಿದ್ದಾರೆ. ಆದರೆ ಅವ್ರು ಡ್ರಾಪ್ ಔಟ್ ಆಗಿದಂಥ ಕ್ಷಣ ಅವರು ಟೀಮ್ ಇಂಡಿಯಾದಲ್ಲಿ ಇಲ್ಲ ಅಂತಿಲ್ಲ. ಆದರೆ ಓನ್ಲಿ ಟೆಸ್ಟ್ ಮ್ಯಾಚ್ಗೆ ಅಷ್ಟೇ ಡ್ರಾಪ್ ಔಟ್ ಆಗಿದ್ದಾರೆ. ಆದರೆ ಇನ್ನು ಮುಂದೆ ಅವರು ಕಂಬ್ಯಾಕ್ ಸ್ಟ್ರಾಂಗ್ ಆಗಿ ಬರಬೇಕಂತೆ ನಮ್ಮ ಫ್ಯಾನ್ಸ್ ನನ್ನ ಕುತೂಹಲದಿಂದ ಕಾಯ್ತಿದ್ದೇವೆ. ಆದರೆ ಪ್ರಸ್ತುತ ಅಂತೂ ಅವರು ದಿನ ಸರಿ ಇಲ್ಲ ಆ ಕಾರಣ ಅವರು ಡ್ರಾಪ್ ಔಟ್ ಆಗಿರುವುದರಿಂದ ಅವ್ರ ಫಾರ್ಮಲ್ಲಿ ಇಲ್ಲ, ಮುಖ್ಯವಾಗಿ ಕಾರಣ. ಆದರೆ ರೋಹಿತ್ ಶರ್ಮಾ ಅವರ ಬದಲಾಗಿ ಯಾರು ಜಾಯ್ನ್ ಆಗಿದ್ದಾರಪ್ಪ ಅಂದರೆ ಶುಭ್ಮನ್ ಗಿಲ್ ಥರ್ಡ್ ಬ್ಯಾಟ್ಸ್ಮನ್ ಆಗಿ ಬರುತ್ತಾರೆ. ಫಿಫ್ತ್ ಟೆಸ್ಟ್ ಮ್ಯಾಚ್ ಬಂದಿದ್ದಾರೆ ಆದರೂ ಕೂಡ. ಆದರೆ ಫ್ರೆಂಡ್ಸ್, ಅದು ಆಕಾಶ್ ದೀಪ್ ಬದಲು ಅವರಿಗೆ ಯಾಕೋ ಪೆಟ್ಟಾಗಿರುವುದರಿಂದ ಅವರ ಬದಲು ಪ್ರಸಿದ್ಧ ಕೃಷ್ಣ ಬಂದಿದ್ದಾರೆ. ಮತ್ತು ಡೇ ಮೊದಲರಲ್ಲಿ ರಿವ್ಯೂ ಆದರೆ ಫ್ರೆಂಡ್ಸ್, ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇದ್ರ ಮುನ್ನ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಫಿಫ್ತ್ ಟೆಸ್ಟ್ ಮ್ಯಾಚ್ನಲ್ಲಿ ಕ್ಯಾಪ್ಟನ್ಸಿ ವಹಿಸ್ತಿದ್ದಾರೆ. ಆದರೆ ಬಾಲರ್ ನಡುವೆ ಕ್ಯಾಪ್ಟನ್ಸಿ ನಡೀತಿದೆ ಇದೆ. ಆದರೆ ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಆದರೆ ಟೋಟಲಿ 185 ಸ್ಕೋರ್ ಫಸ್ಟ್ ಸೆಷನ್ನಲ್ಲಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಮುಖ್ಯ ಪರ್ಫಾರ್ಮೆನ್ಸ್ ಮಾಡಿದಂಥ ಅವರು ಓನ್ಲಿ ರಿಷಬ್ ಪಂತ್. ಹೈಯೆಸ್ಟ್ ಸ್ಕೋರ್ ಮಾಡಿದವರು ಓನ್ಲಿ 40 ರನ್ಸ್. ಆದರೆ ಈ ಸಿಡ್ನಿ ಸ್ಟೇಡಿಯಂನಲ್ಲಿ ನಮ್ಮ KL ರಾಹುಲ್ ಮೊದಲನೇ ಸೆಂಚುರಿ ಬಾರಿಸಿದಂಥ ನಮ್ಮ ಪ್ಲೇಯರ್ KL ರಾಹುಲ್. ಹಾಗೆ ರಿಷಬ್ ಪಂತ್ನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಂಥ ಈ ಸಿಡ್ನಿಯಲ್ಲಿ ಆದ್ರೂ ಕೂಡ KL ರಾಹುಲ್ನು ಜಲ್ದಿ ಔಟ್ ಆಗುವುದರಿಂದ ಮತ್ತು ಜೈಸ್ವಾಲ್ನು ಔಟ್ ಆಗುವುದರಿಂದ. ಆದರೆ ಗಿಲ್ಲು 20 ರನ್ ಹೊಡೆದರು. ಆದರೆ ರೋಹಿತ್ ಶರ್ಮಾ ರೀಪ್ಲೇಸ್ಮೆಂಟ್ ತಗೊಂಡಂಥ ಗಿಲ್ಲು 20 ರನ್ ಬಾರಿಸಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಬಂದು ಅವರು 17 ರನ್ ಬಾರಿಸಿದ್ದಾರೆ. ಆದರೆ ಔಟ್ ಆಗಿದ್ದಾರೆ. ಇನ್ನು ಪಂತ್ ಬಂದು 40, ಜಡೇಜಾ 27 ಈ ಥರದ ಆಡಿದ್ದಾರೆ ನಮ್ಮ ಇಂಡಿಯನ್ ಬ್ಯಾಟ್ಸರ್ಸು. ಆದರೆ ಯಾವುದೇನು ಕಡಿಮೆ ಇಲ್ಲ, ಒಬ್ಬ ಒಳ್ಳೆಯದಾಗಿ ಆಡಿದ್ದಾರೆ ಫ್ರೆಂಡ್ಸ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸು. ಆದರೆ ಆಸ್ಟ್ರೇಲಿಯನ್ ಬೌಲಿಂಗ್ ಬಂದರೆ ಬೋಲಾಂಡ್ ಅವರು ಆ ಕಡೆ ಸ್ಟಾರ್ಕ್ದಿಲ್ಲ, ಇದು ಪ್ಯಾಟ್ ಕಮಿನ್ಸ್ ಇಲ್ಲ. ಆದರೆ ಬೋಲಾಂಡ್ ಅವರು 4 ವಿಕೆಟ್ ತೆಗೆದಿದ್ದಾರೆ. KL ರಾಹುಲ್, ಜೈಸ್ವಾಲ್, ವಿರಾಟ್ ಕೊಹ್ಲಿ ಮತ್ತು ಜಡ್ಡು ಈ ಥರದ ವಿಕೆಟ್ಗಳನ್ನು ಬೋಲಾಂಡ್ ಅವರೇ ತೆಗೆದಿದ್ದಾರೆ. ಆದರೆ ಆಸ್ಟ್ರೇಲಿಯನ್ ಮೆಚ್ಚುವಂಥ ಪ್ಲೇಯರ್ ಯಾರಪ್ಪ ಅಂದರೆ ಬೋಲಾಂಡ್. ಈ ಫಿಫ್ತ್ ಟೆಸ್ಟ್ ಮ್ಯಾಚ್ನಲ್ಲಿ ಒಳ್ಳೆ ಫಸ್ಟ್ ಸೆಷನ್ನಲ್ಲಿ ನಮ್ಮ ಬೋಲಾಂಡ್ ಅವರು ಒಳ್ಳೆ ಬೌಲಿಂಗೇ ಮಾಡಿದ್ದಾರೆ ಅಂತ ಹೇಳಬಹುದು. ಅಟ್ಯಾಕ್ ಸರಿಯಾಗೇ ಮಾಡಿದ್ದಾರೆ. ಆದರೆ ಯಾವುದೇ ನಮ್ಮ ಟೀಮ್ ಇಂಡಿಯಾ ಅಂತ ನಿಂತಿಲ್ಲ. ಆದರೆ ಒಳ್ಳೆಯ ಪರ್ಫಾರ್ಮೆನ್ಸೇ ಮಾಡಿದ್ದಾರೆ 185 ಟಾರ್ಗೆಟ್ ಫಸ್ಟ್ ಸೆಷನ್ನಲ್ಲಿ. ಆದರೆ ಇನ್ನು ಆಸ್ಟ್ರೇಲಿಯಾ ಬಂದ ಕೂಡಲೇ ಫಸ್ಟ್ ನಮ್ಮ ಟೀಮ್ ಇಂಡಿಯಾ ಆಲ್ ಔಟ್ ಆದ ಕೂಡಲೇ ಅವರು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಬಂದರು. ಆದರೆ 2 ಓವರ್ ಕಂಪ್ಲೀಟ್ ಆಗಲ್ಲ, 3ನೇ ಓವರ್ನಲ್ಲೇ ಉಸ್ಮಾನ್ ಖವಾಜಾ ಅವರು ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ ತೆಗೆಯುತ್ತಾರೆ. ಆದರೆ ಉಸ್ಮಾನ್ ಖವಾಜಾ ಅವರನ್ನು ಜಸ್ಪ್ರೀತ್ ಬುಮ್ರಾ ಭಾಳ ಸರಿ ವಿಕೆಟ್ ತೆಗೆದಿದ್ದಾರೆ. ಆದರೂ ಇದು ಸುಲಭವಾಯಿತು, ಒಳ್ಳೆ ನಮಗೆ ಅನುಕೂಲವಾದ ಆಯಿತು ಫ್ರೆಂಡ್ಸ್. ಆದರೆ ಕಾನ್ಸ್ಟಂಟ್ ಅವರೇ ಭಾಳ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಆದರೆ ಖವಾಜಾ ವಿಕೆಟ್ ತೆಗೆದು ಕಾನ್ಸ್ಟಂಟ್ ಆದ್ರೆ ಎದುರು ತಿರುಗಿದಂಥ ನಮ್ಮ ಜಸ್ಪ್ರೀತ್ ಬುಮ್ರಾ ಅಲ್ಲದೆ ಇಡೀ ಟೀಮ್ ಇಂಡಿಯಾನೇ ಕಾನ್ಸ್ಟಂಟ್ ಆದ್ರೆ ಎದುರು ಮೈ ಮೇಲೆ ಬಿದ್ದ ಹಾಗೆ ಆಗಿದೆ. ಕಾನ್ಸ್ಟಂಟ್ಗೆ ಸುಮ್ಮನೆ ಹೋಗೋದು ಬಿಟ್ಟು. ಆದರೆ ನಮ್ಮ ಟೀಮ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದಂತೆ ಹೇಳಬಹುದು ಫ್ರೆಂಡ್ಸ್. ಹಾಗೆ ಇನ್ನು ಮುಂದೆ ಡೇ 2ನಲ್ಲಿ ಸೆಷನ್ ಚಾಲೂ ಆಗುತ್ತೆ ನಾಳೆ. ಅದ್ರ ಬಗ್ಗೆನೂ ನಾವು ಡೈಲಿ ಅಪ್ಡೇಟ್ ಕೊಡ್ತೀವಿ. ನಮ್ಮ ಚಾನಲನ್ನು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ, ಮುಗಿಸೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.